ವಿದ್ಯಾರ್ಥಿಗಳು 50 ವರ್ಷ ಮೇಲ್ಪಟ್ಟಂಥ ವಿದ್ಯಾರ್ಥಿಗಳು ನಾವು ನಮ್ಮ ಗುರುವಂದನ ಮಾಡಲೇಬೇಕು ಅಂತೇಳಿ ಮನಸ್ಸು ಮಾಡಿ ಅದ್ರ ಜೊತೆಗೆ ಶಾಲೆಗೆ ಒಂದು ಅದ್ಭುತವಾದ ಸ್ಟೇಜನ್ನು ನಿರ್ಮಾಣ ಮಾಡಿಕೊಟ್ಟು ಈ ಕಾರ್ಯಕ್ರಮ ಮಾಡ್ತಾ ಇರುವಂಥದ್ದು ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂಥ ವಿಚಾರ. ಮಾತಾಡಿ. ನಾನು ಪ್ರತಿದಿನ ಇವ್ರನ್ನ ನೋಡ್ತಾ ಇರ್ತೀನಿ, ಆದ್ರೆ ಯಾವ ಬ್ಯಾಚು ಯಾರು ಸ್ನೇಹಿತರು ಅಂತ ಗೊತ್ತಿರಲ್ಲ. ಆದ್ರೆ ಇವತ್ತು ಗೊತ್ತಾಯ್ತು ನನಗೆ ಬ್ಯಾಚ್ ಯಾರು, ಸ್ನೇಹಿತರು ಯಾರು ಅನ್ನೋದು ಕೂಡ ಗೊತ್ತಾಯ್ತು. ಯಾವ ವೃತ್ತಿ ಮಾಡ್ತಾ ಇದಾರೆ ಅಂತ ಕೂಡ ಗೊತ್ತಾಯ್ತು. ಎಷ್ಟು ಹೇಳಿದ್ರು ಕೂಡ ಇವತ್ತು ಈ ಒಂದು ಗುರುವಂದನಾ ಕಾರ್ಯಕ್ರಮ, ರಂಗಮಂಟಪ ಉದ್ಘಾಟನೆ, ಹಾಗೇನೆ ಸ್ನೇಹ ಬಳಗ ಸಮ್ಮೇಳನ ಬನ್ನೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದಲ್ಲಿ ಆಗ್ತದೆ ಅಂತಂದ್ರೆ ಬಹಳ ವಿಶೇಷವಾಗಿ ಇದನ್ನ ಪ್ರಶಂಸೆ ಮಾಡ್ಬೇಕು ನಾವು. ಈಗೆಲ್ಲ ಕಾಯ್ತಾ ಇರೋದು ಯಾವುದೇ ರಾಜಕೀಯ ವ್ಯಕ್ತಿಗಲ್ಲ, ಅವರ ಗುರುಗಳಿಗೋಸ್ಕರ ಕಾಯ್ತಾ ಇರೋಂಥದ್ದು. ನೋಡಿ ಇವತ್ತಿನ ಪರಿಸ್ಥಿತಿ, ಶೈಕ್ಷಣಿಕ ಪರಿಸ್ಥಿತಿ ಹೆಂಗಿದೆ ಅಂತ ಬನ್ನಿ ಮುಳ್ಳಣ್ಣ. ನಾನೇ ಮಾತಾಡೋದು ಬೇಡ, ಯಾಕಂದ್ರೆ ನಮ್ಮ ಮುಳ್ಳಣ್ಣ ರೋಟರಿ ಕಾರ್ಯದರ್ಶಿ ಆಗಿದ್ರೆ ಏನ್ ಹೇಳ್ತೀರಾ? ಇದೊಂದು ಸುಂದರ ಸಮಾರಂಭ, ಹೇಳಲಿಕ್ಕೆ ಅಸಾಧ್ಯವಾದಷ್ಟು ಮೆಮೊರಬಲ್ ಮೂಮೆಂಟ್ಸ್. ಯಾಕೆ ಅಂದರೆ ಸುಮಾರು ಒಂದು 25-30 ವರ್ಷ ವಿದ್ಯಾರ್ಥಿಗಳು ಹಳೆ ಟೀಚರ್ನ ನೆನಪು ಮಾಡಿಕೊಂಡು ಅವ್ರಿಗೋಸ್ಕರ ಒಂದು ಉತ್ತಮವಾದ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದಾರೆ. ಕಾರ್ಯಕ್ರಮ ಅಂದರೆ ಯಾವ ಥರ, ಅವ್ರ ಹೆಸರಲ್ಲಿ ಒಂದು ಸ್ಟೇಜನ್ನು ಕಟ್ಟಿ ಎಲ್ಲ ವಿದ್ಯಾರ್ಥಿಗಳನ್ನ ಬಹಳ ಕಷ್ಟಕರವಾಗಿ ವಿಚಾರ ಹೇಳ್ಬೇಕಂದ್ರೆ ಎಲ್ಲ ವಿದ್ಯಾರ್ಥಿಗಳನ್ನ ಕಲೆಕ್ಟ್ ಮಾಡ್ಕೊಂಡು ಅವ್ರ ನಂಬರ್ ಕಲೆಕ್ಟ್ ಮಾಡ್ಕೊಂಡು ಉತ್ತಮ ಕೆಲಸವನ್ನ ಮಾಡಿ ನಿರ್ವಹಿಸುವುದರಲ್ಲಿ ಮುಂಚೂಣಿಯಲ್ಲಿರುವ ಮಧುಸ್ವಾಮಿ ಮತ್ತೆ ನಮ್ಮ ರೋಟರಿ ಅಧ್ಯಕ್ಷರಾದ ಪ್ರಸನ್ನು, ಇನ್ನಿತರ ತಂಡಗಳು ಬಹಳ ಅದ್ಭುತವಾದ ಕೆಲಸ, ಹೇಳಲಿಕ್ಕೆ ಅಸಾಧ್ಯವಾದಷ್ಟು. ಇದು ಹೇಳ್ಬೇಕಂದ್ರೆ ಜಗತ್ಪ್ರಸಿದ್ಧವಾದಂಥ ವಿಚಾರ, ಮಾತಾಡಲಿಕ್ಕೆ ಮಾತೆ ಸಾಲದು. ಎಷ್ಟು ಕಷ್ಟ ಇದೆ ಅಂದರೆ ಹಳೆ ಟೀಚರ್ಸ್ಗಳು ಎಲ್ಲ ಒಂಥರ ಎಲ್ಲ ಕಡೆನೂ ಅವ್ರು ಯಾವ್ಯಾವ ದಿಕ್ಕಲ್ಲಿ ದಿಕ್ಕಲ್ಲಿ ಇದ್ದಾರೆ ಅಂತಲೇ ಗೊತ್ತಿಲ್ಲ. ಅಷ್ಟು ದಿಕ್ಕುಗಳನ್ನು ಹುಡುಕಿ ಅವ್ರನ್ನ ಪ್ರತಿಯೊಬ್ಬರನ್ನು ಅವ್ರ ಮನೆಗೆ ಹೋಗಿ, ಸರ್ ಈ ಥರ ಈ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ, ನಮ್ಮ ಗುರುಗಳು ನೀವು ದಯಮಾಡಿ ಎಲ್ಲರೂ ದಯವಿಟ್ಟು ಬಂದು ನಿಮ್ಮ ಈ ಕಾರ್ಯಕ್ರಮದಲ್ಲಿ ನೀವು ದಯವಿಟ್ಟು ಪ್ರೋಗ್ರಾಮ್ಗೆ ಬಂದು ನೀವು ನಮ್ಮ ಆತಿಥ್ಯ ಸನ್ಮಾನನ ಸ್ವೀಕಾರ ಮಾಡಿ, ನಿಮಗೋಸ್ಕರ ಒಂದು ಅವ್ರ ಹೆಸರಲ್ಲಿ ನೆನಪಿನ ಕಾಣಿಕೆಯಾಗಿ ಒಂದು ಸ್ಟೇಜನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಅದ್ಭುತ ಕಾರ್ಯಕ್ರಮ ಅಂತ ಹೇಳಿ ನಮ್ಮ ಅಧ್ಯಕ್ಷರಿಗೆ ಕೊಡ್ತೀನಿ. ಬನ್ನಿ, ಈ ಸಲ ರೋಟರಿ ಅಧ್ಯಕ್ಷರು ನಮ್ಮ ಓಲ್ಡ್ ಸ್ಟೂಡೆಂಟ್ ಬ್ಯಾಚ್ ಅಲ್ಲಿ ಇರುವಂತವರು. ಈ ದಿನ ಬನ್ನಿ ಸರ್, ನಮ್ಮ ತುಂಬು ಹೃದಯದ ಅಭಿನಂದನೆಗಳು. ಈ ದಿನ ಮಧುಸ್ವಾಮಿ ಸ್ವಲ್ಪ ಹಂಗೆ ಹಿಂದೆ ಧನ್ಯವಾದವನ್ನು ಹೇಳಬೇಕು. ಗುರುವಂದನಾ ಕಾರ್ಯಕ್ರಮದ ಈ ಒಂದು ದಿನದಲ್ಲಿ 7 ಜನ ನಮ್ಮ ಸುಮಾರು 37 ವರ್ಷ ಹಿಂದೆ ನಮಗೆ ಪಾಠವನ್ನು ಮಾಡ್ತಾ ಇದ್ದಂಥ ಉಪಾಧ್ಯಾಯರುಗಳನ್ನು ಹುಡುಕಿ ಈ ದಿನ ಗುರುವಂದನಾ ಕಾರ್ಯಕ್ರಮವನ್ನು ಬಹಳ ಅದ್ಭುತವಾಗಿ ನಾವು ನಡೆಸ್ತಾ ಇದ್ದೀವಿ. ಜೊತೆಗೆ ಎಲ್ಲರ ಒಂದು ಹಣದ ಸಹಾಯದಿಂದ ಅದ್ಭುತವಾದ ಒಂದು ವೇದಿಕೆ ಕೂಡ ನಾವು ನಿರ್ಮಾಣ ಮಾಡಿದ್ದೀವಿ. ಮುಂದಿನ ವಿಚಾರಗಳನ್ನು ನಾನು ಮರುಸಂದರ್ಭ ಮಾತಾಡ್ತೀನಿ. ನಾವು ಸುಮಾರು 37 ವರ್ಷಗಳ ನಂತರ ಎಲ್ಲ ಗೆಳೆಯರ ಬಳಗಗಳನ್ನ ಸೇರಿಸಿ ಒಂದು ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಮಾಡಬೇಕು ಅಂತ ಭಾಳ ಆಸೆ ಇತ್ತು. ಆಸೆನ ನಮ್ಮ ಸ್ನೇಹಿತರುಗಳೆಲ್ಲ ಹೇಳಿದಾಗ ಎಲ್ಲರೂ ಕೈ ಜೋಡಿಸಿದ್ರು. ಆಗ ನಾವೇ ಪ್ರೋಗ್ರಾಮ್ ಮಾಡಿಕೊಂಡು ಖುಷಿಪಟ್ಟು ಹೋಗೋದಕ್ಕಿಂತ ನಾವು ಓದಿದ ಶಾಲೆಗೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅನ್ನೋ ಒಂದು ಮಹದಾಲೋಚನೆ ನಾವು ಸ್ನೇಹಿತರಲ್ಲಿ ಹೇಳಿದಾಗ ತುಂಬೂರು ಹೃದಯದಿಂದ ಧನ ಸಹಾಯ ಮಾಡಿದ್ರು, ಸಹಕಾರ ನೀಡಿದ್ರು. ಆ ಸಹಕಾರದಿಂದ ನಾವು ಓದಿದ ಶಾಲೆಗೆ ಸುಮಾರು ಒಂದು 5 ಲಕ್ಷದ ರೂಪಾಯಿಗಳನ್ನ ಖರ್ಚು ಮಾಡಿ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿದ್ವು. ಇದು ನಾವು ಓದಿದ ಶಾಲೆಗೆ ನಾವು ಕೊಟ್ಟಿರೋ ಒಂದು ಸಣ್ಣ ಕಿರು ಸೇವೆ ಅಷ್ಟೇ, ನಾವೇನು ಕೊಡುಗೆ ದೊರೆಗಳೇನಲ್ಲ. ಹಾಗಾಗಿ ನಮ್ಮೆಲ್ಲರ ಸ್ನೇಹಿತರ ಸಹಕಾರದಿಂದ ಈ ಕಾರ್ಯಕ್ರಮ ಸ್ನೇಹ ಸಮ್ಮಿಲನ ಮತ್ತು ನಮ್ಮ ಗುರುವಂದನಾ ಕಾರ್ಯಕ್ರಮ ಮತ್ತು ಈ ಸಾರಿ SSLCಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದಿರುವ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಏರ್ಪಡಿಸಲಾಗಿದೆ. ಇದಕ್ಕೆ ಎಲ್ಲ ನನ್ನ 37ನೇ ಬ್ಯಾಚಿನ 37 ವರ್ಷದ 1988-89ನೇ ಸಾಲಿನ ಎಲ್ಲ SSLC 135 ಹುಡುಗರು ಮತ್ತು ಬಾಲಕಿಯರ ಸಹಾಯದಿಂದ ಈ ಕೆಲಸ ಮಾಡ್ತಾ ಇದ್ದೀವಿ. ಇದಕ್ಕೆ ನಮ್ಮ ನಿಜವಾಗ್ಲೂ ಗುರುಗಳನ್ನ ಹೊಂದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಸರ್, ತಾವು ಯಾವ ವೃತ್ತಿಲಿದ್ದೀರಾ? ಸರ್, ನಾನು ಪೊಲೀಸ್ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಗಿ ಮೈಸೂರು ಜಿಲ್ಲೆ SP ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ನಮಗೆ ಕಾರ್ಯಕ್ರಮ ಮಾಡೋದಕ್ಕಿಂತ ಹೆಚ್ಚಾಗಿ ಖುಷಿ ಆಗ್ತಾ ಇರೋದು 37 ವರ್ಷದ ನಂತರ ನಮ್ಮ ಎಲ್ಲ ಸ್ನೇಹಿತರನ್ನ ಒಟ್ಟಿಗೆ ನೋಡಿ ತುಂಬ ಹೃದಯ ತುಂಬಿ ಬಹಳ ಖುಷಿ ಪಡ್ತಾ ಇದ್ದೀವಿ. ಇದು ನಿಜವಾಗ್ಲೂ ಒಂದು ಅದೃಷ್ಟ ಅಂತ ಹೇಳ್ಬೋದು. ಇಂಥ ಕಾರ್ಯಕ್ರಮ ಕೈಗೊಳ್ಳಕ್ಕೆ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ನಮ್ಮೆಲ್ಲ ಸ್ನೇಹಿತ ವೃಂದದವರಿಗೂ ನಾನು ತುಂಬ ಹೃದಯದ. ಸರ್, ಮುಖ್ಯವಾಗಿ ಇವತ್ತು ಸಂಡೇ ಟೀಚರ್ಸ್ ನಿಮಗೆ ಸಹಾಯ ಮಾಡಿದಾರಲ್ಲ, ಅದೊಂದು ಖುಷಿ ಪಡ್ಬೇಕು ಸರ್. ಹೌದೌದು, ಎಲ್ಲ ನಮ್ಮ ಟೀಚರ್ಸ್ ಮಕ್ಕಳು ಎಲ್ಲರೂ ತುಂಬಾ ಸಹಾಯ ಮಾಡಿದ್ದಾರೆ. ಇದಕ್ಕೆ
ಇದಕ್ಕೆ ಶಾಲಾ ಟೀಚರ್ಸು ನಮ್ಮ ಗೆಳೆಯರ ಬಳಗದಲ್ಲಿ ಎಲ್ಲರೂ ಬಹಳ ಇದು ಮಾಡಿದ್ದಾರೆ. ಪಾಲಕರು ಸಹ ಹಣ ಸಹಾಯ ಮಾಡಿದ್ದಾರೆ. ಎಲ್ಲರಿಗೂ ತುಂಬ ಹೃದಯದ ಕೃತಜ್ಞತೆಗಳು. ಎಸ್, ಥ್ಯಾಂಕ್ ಯು. ನೋಡಿ, ಇನ್ನೊಂದು ವಿಚಾರ ಹೇಳಬೇಕು. ಪೊಲೀಸ್ ಇಲಾಖೆ ಅಂದ ತಕ್ಷಣ ಒಂದು ಮೈ ರೋಮಾಂಚನ ವಿಚಾರ ಅಂತಂದ್ರೆ, ಪೊಲೀಸ್ ಇಲಾಖೆಯಲ್ಲೂ ಇಂಥ ಒಳ್ಳೆ ಅಧಿಕಾರಿಗಳು ಇದ್ದಾರೆ ಅನ್ನೋದಕ್ಕೆ ಇಡೀ ರಾಜ್ಯಕ್ಕೆ ತೋರಿಸ್ಕೊಡುವಂತ ಒಂದು ಮಹಾಭಾಗ್ಯ ನನಗೆ ಬಂತು ನಿಜಾನು. ಕೆಲವೊಂದು ಪೊಲೀಸ್ ಇಲಾಖೆಗಳಲ್ಲಿ ಆಗ್ತಿರುವಂತ ಇವತ್ತು ವಿಚಾರಗಳು ನೋಡ್ತಾ ಇದ್ರೆ, ಪೊಲೀಸ್ ಇಲಾಖೆಯಲ್ಲಿ ಇನ್ಸ್ಪೈರ್ ಆಗಿ ಒಂದು ಟೀಮ್ ಕಟ್ಕೊಂಡು ಎಲ್ಲರನ್ನು ಹುಡುಕಿ ತಿಂಗಳಾನ್ಗಟ್ಲೆ ಅವ್ರಿಗೋಸ್ಕರ ಅದೊಂದು ವ್ಯವಸ್ಥೆ ಮಾಡಿ ಈ ತರ ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ ಅಂದ್ರೆ ನಮ್ಮ ಮರ್ಸ್ವಾಮಿ ಅವರಿಗೆ ಪೊಲೀಸ್ ಇಲಾಖೆಯಲ್ಲಿ ಇವತ್ತು ಮೈಸೂರಲ್ಲಿ ಇದ್ದಾರೆ, ಅವರಿಗೆ ನಾನು ಕೂಡ ವಾಟ್ಸಪ್ ಹೇಳ್ತೀನಿ. ಮತ್ತೆ ಶಾಲಾ ಶಿಕ್ಷಣದ ವ್ಯವಸ್ಥೆ ಕೂಡ ಮಾತಾಡ್ಸೋಣ. ಸರ್ ಬನ್ನಿ ಸರ್, ದಯವಿಟ್ಟು ಬನ್ನಿ. ಬನ್ನಿ, ಆಯ್ತು. ಬನ್ನಿ ಸರ್, ಬನ್ನಿ ಸರ್. ಏ ಬಿಡು, ನಿಂತ್ಕೊಂಡ್ರು ನಿಜ ಹೇಳಿ ಸರ್, ನಿಮ್ಮ ಬ್ಯಾಚ್ ಅಲ್ಲಿ ಈ ತರ ಆಗಿದೆಯಾ? ಇಲ್ಲ, ಇದೇ ಪ್ರಥಮ ಬಾರಿಗೆ ಸುಮಾರು 75 ವರ್ಷಗಳ ಹಳೆ ಶಾಲೆ. ಈ ಶಾಲೆಯ 78-89ನೇ ಸಾಲಿನ ವಿದ್ಯಾರ್ಥಿಗಳು ತಮ್ಮ ತುಂಬು ಹೃದಯದಿಂದ ತಮ್ಮ ಮನೆಯಲ್ಲೂ ಈ ಥರ ಅಚ್ಚುಕಟ್ಟಾಗಿ ಸ್ಟೇಜ್ ನಿರ್ಮಿಸಲ್ಲ, ಪ್ರತಿಯೊಬ್ಬರು ಕಾಳಜಿ ತಗೊಂಡು ಕಾಮಗಾರಿನ ಗುಣಮಟ್ಟನ ಪರಿಶೀಲನೆ ಮಾಡಿ ಸಂಜೆ 7 ಆದರೂ 8 ಆದರೂ ಇಲ್ಲಿ ನಿಂತು ಭಾಳ ಅತ್ಯುತ್ತಮವಾಗಿ ಒಂದು ಸ್ಟೇಜನ್ನು ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಶಾಲಾ ವತಿಯಿಂದ ಮತ್ತೆ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಂದ ಅವ್ರಿಗೆ ತುಂಬ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಇವರ ಒಂದು ಕೆಲಸ ಇತರರಿಗೂ ಮಾದರಿಯಾಗಲಿ, ನಮ್ಮ ಸರ್ಕಾರಿ ಶಾಲೆಗಳನ್ನ ಉಳಿಸಲಿ, ಮತ್ತೆ ಅವರು ಓದಿ ಬೆಳೆದ ಅಕ್ಷರ ಕಲಿತ ಶಾಲೆಗೆ ಈ ಒಂದು ಗುರು ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಸಂರಕ್ಷಿಸ್ತೀವಿ. ಇದನ್ನು ಒಂದು ಮಾದರಿಯಾಗಿ ಇಟ್ಕೊಂಡು ಇನ್ನೂ ಹಲವು ಬ್ಯಾಚ್ಗಳಿದೆ. ನಮ್ಮದು ಅತ್ಯಂತ ಹಳೆಯ ಒಂದು ಶಾಲೆ, ಸ್ವತಂತ್ರ ಪೂರ್ವದಲ್ಲಿದ್ದಂಥದ್ದು. ಇಲ್ಲಿ ಓದಿರುವಂಥವರು ಬಹಳ ಉನ್ನತ ಹುದ್ದೆಯಲ್ಲಿದ್ದಾರೆ, ಉನ್ನತ ಮಟ್ಟದ ವ್ಯಕ್ತಿಗಳಾಗಿದ್ದಾರೆ, ಒಳ್ಳೆ ಸುಸಂಸ್ಕೃತರಿದ್ದಾರೆ. ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಶಾಲೆನ ಇನ್ನೂ ಮುಂದುವರಿಸಲಿ ಅಂತ ಹೇಳಿ ಅವ್ರಿಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಕೊಡಿ ಸರ್, ಯಾರು ಮಾತಾಡ್ತೀರಾ? ಮಾತಾಡಿ ಸರ್, ಕೊಡಿ ಮಾತಾಡೋರು ಯಾರಿದ್ದಾರೆ? ಈ ಶಾಲೆ ಒಂದು ವಿದ್ಯಾಸ ಇರುವಂಥ ಶಾಲೆ. ಇಲ್ಲಿ ಓದಂಥ ಅನೇಕ ವಿದ್ಯಾರ್ಥಿಗಳು ಈಗ ಉನ್ನತ ಹುದ್ದೆಗಳಲ್ಲಿ ಇಟ್ಕೊಂಡು ಹಲವಾರು ಕಡೆ ಒಳ್ಳೊಳ್ಳೆ ಹುದ್ದೆಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. 88-89 ಸಾಲಿನ ವಿದ್ಯಾರ್ಥಿಗಳು ನಮ್ಮ ಈ ಶಾಲೆಗೆ ಬಂದು ಒಂದು ಉತ್ತಮವಾದ ಒಂದು ರಂಗಮಂಟಪವನ್ನು ನಿರ್ಮಿಸಿದ್ದಾರೆ. ಅದು ತುಂಬ ಉಪಯುಕ್ತವಾದಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಆದರೂ 32 ವರ್ಷಗಳಿಂದ ಎಲ್ಲ ಸ್ನೇಹಿತರನ್ನು ಒಗ್ಗೂಡಿಸಿ ಈ ಒಂದು ಕೆಲಸ ಮಾಡಿದ್ದಾರೆ. ಅದರ ಕೆಲವರು ಮುಖಂಡರತ್ತು ಪ್ರತಿನಿತ್ಯ ಬಂದು ದಿನ ಒಂದು ಕೆಲಸ ಏನು ನಡೀತದೆ ಅನ್ನೋದು ಉಸ್ತುವಾರಿ ಮಾಡಿದ್ದಾರೆ. ಒಳ್ಳೆ ಅದ್ಭುತವಾದ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅದಕ್ಕಾಗಿ ನಾನು ಎಲ್ಲ ಪರವಾಗಿ ಧನ್ಯವಾದಗಳು. ತಮ್ಮ ಪರಿಚಯ ಸರ್, ತಮ್ಮ ಪರಿಚಯ? ಈ ಶಾಲೆಯ ಪ್ರಸ್ತುತ ಸಮಾಜ ಶಿಕ್ಷಕ ಸರ್ ನಾನು. ಓಕೆ, ಇದೇ ಶಾಲೆಯಲ್ಲಿ? ಸೂಪರ್ ಸರ್. ತಮ್ಮ ಪರಿಚಯ? ನಾನು ಕೆಂಪರಾಜು ಅಂತ, ವಿಷಯ ಸಮಾಜ ಶಿಕ್ಷಕ. ನನ್ನ ವಾಸ ಮೈಸೂರು. ಇಲ್ಲಿ 2 ವರ್ಷಗಳಿಂದ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಹಸಿ ಭತ್ತದ ಬಿಸಿ ಬೆಲ್ಲದ ಊರು ನಮ್ಮ ಬನ್ನೂರು ಪ್ರಸಿದ್ಧ ಊರು. ಈ ಊರಿನಲ್ಲಿ ಹುಟ್ಟಿರ್ತಕ್ಕಂಥದ್ದು, ಓದ್ತಕ್ಕಂಥದ್ದು, ನಾವು ಇಲ್ಲಿ ಕೆಲಸ ಮಾಡ್ತಕ್ಕಂಥದ್ದೇ ಬಹಳ ಪುಣ್ಯದ ಕೆಲಸ. ನಾನು ಇಲ್ಲಿ ವಿದೇಶನಲ್ಲಿ ಗಣಿತ ಶಿಕ್ಷಣ ಕೆಲಸ ಮಾಡ್ತಾ ಇದ್ದೀನಿ. ಸೂಪರ್. ನಮ್ಮ ಹಿರಿಯ ವಿದ್ಯಾರ್ಥಿಗಳು 88-89 ಸಾಲ ವಿದ್ಯಾರ್ಥಿಗಳು ಸೇರಿ ಎಲ್ಲರೂ ನಮ್ಮ ಈ ಒಂದು ಶಾಲೆಗೆ ಅತ್ಯುತ್ತಮವಾದ ಒಂದು ರಂಗಮಂಟಪ ಕಟ್ಟಿಸ್ಕೊಟ್ಟಿದ್ದಾರೆ. ಅವರು ಒಳ್ಳೆಯ ಉತ್ತಮ ಕೆಲಸ ಮಾಡಿದ್ದಾರೆ. ಇದು ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕ. ಇದು ನಮಗೂ ಅನಿಸ್ತಾ ಇದೆ. ಈ ರೀತಿ ನಾವು ಕೂಡ ನಮ್ಮ ಶಾಲೆಗಳಲ್ಲಿ ನಾವು ಈ ರೀತಿ ಒಂದು ರಂಗಮಂಟಪ ಕಟ್ಟಿಸ್ಕೊಳ್ಳೋ ನಮಗೊಂದು ಪ್ರೇರಣೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಅವರೆಲ್ಲರಿಗೂ ಕೂಡ ನಾನು ತುಂಬ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ. ಎಸ್, ಥ್ಯಾಂಕ್ ಯು. ಇನ್ಯಾರು ಮಾತಾಡ್ತೀರಾ? ಕೆಂಪಣ್ಣ ಮಾತಾಡಿ, ಮಹೇಶಣ್ಣ ಮಾತಾಡಿ. ನಮ್ಮ ಹೆಸರು ಮಹೇಶ್ವರ್ ಬಿ.ಪಿ. ಅಂತ. ನಾವು ಬನ್ನೂರಿನವರು. ನಾವು ಇದನ್ನು ವೇದಿಕೆ ನಿರ್ಮಾಣ ಮಾಡುವ ಉದ್ದೇಶ ಏನಂದರೆ, ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು, ಬೆಳೆಸಬೇಕು, ಮತ್ತು ಸರ್ಕಾರಿ ಶಾಲೆ ಒಂದು ಉನ್ನತ ದರ್ಜೆಯಲ್ಲಿ ಎಲ್ಲ ರೀತಿಯ ಉನ್ನತ ಶಿಕ್ಷಣ ದೊರಕಬೇಕು ಅನ್ನೋ ಉದ್ದೇಶದಿಂದ ನಾವು ನಿರ್ಮಾಣ ಮಾಡ್ತೀವಿ. ಇದೊಂದು ಎಲ್ಲ ಹಳೆಯ ಸ್ನೇಹಿತರು ಮತ್ತು ನಮ್ಮ ಎಲ್ಲ 37 ವರ್ಷದ ಹಿಂದಿನ ಸ್ನೇಹಿತರು ಎಲ್ಲ ಒಗ್ಗೂಡಲಿಕ್ಕೆ ಇದೊಂದು ಕಾರಣ ಆಗಲಿ ಅಂದ್ಕೊಂಡು ಇದ್ರ ವೇದಿಕೆ ಮುಖಾಂತರ ನಾವು ಇದನ್ನ ಕಾರ್ಯ ಕೈಗೊಂಡಿದ್ವಿ. ಹಾಗೆಯೇ ನಮ್ಮ ಎಲ್ಲ ಸ್ನೇಹಿತರು, ಹಳೆಯ ಸ್ನೇಹಿತರುಗಳೆಲ್ಲ ಈಗ ಒಂದು ಸೇರಿಕೆ ವೇದಿಕೆ ಆಗಿದೆ. ಇದೊಂದು ಮುಂದೆ ಬೇರೆ ಎಲ್ಲರಿಗೂ ಒಂದು ಇದಾಗಲಿ ಅಂತ ನಾವು ಕೊಡಿ ಮಾಸ್ಟರ್ ಕೈಲಿ. ಮಾಸ್ಟ್ರೇ, ಬನ್ನೂರು, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇಡೀ ರಾಜ್ಯಕ್ಕೆ ತೋರಿಸುವಂತ ಕೆಲಸ ಒಂದು ಬನ್ನೂರಿನ ಅನ್ನ ಉಣ್ತಾ ಇರೋದು ನಾವು. ಹಾಗಾಗಿ ನಾನು ಮಾಡ್ತಾ ಇರೋದು ಅಳಿವು ಸೇವೆ. ಇನ್ನೊಂದು ಹೆಮ್ಮೆಗರಿ ನಮ್ಮ ಮೈಸೂರು ಜಿಲ್ಲೆಗೆ. ಏನ್ ಹೇಳ್ತೀರಾ?
ಏನ್ ಹೇಳ್ತೀರಾ ಮಾಸ್ಟ್ರೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ? ಅದೇ ಬಂದು ಸಂತೆಮಾಳ. ಎಲ್ಲರಿಗೂ ನಮಸ್ಕಾರ. ಬರ್ಲಿ ಇನ್ನೂ ಒಳ್ಳೆಯದು. 96ರಿಂದ 89ನೇ ಸಾಲಿನ ವಿದ್ಯಾರ್ಥಿಗಳು ಸೇರಿ ನಡೆಸ್ತಾ ಇರುವಂತ ಕಾರ್ಯಕ್ರಮ ನಮ್ಮ ನೈತಿಕ ಕರ್ತವ್ಯದ ಸಂಕೇತ. ಮತ್ತೆ ಶಾಲೆಗೆ ಒಂದು ಶಾಲಾ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಡ್ತಾ ಇರುವಂತದ್ದು ನಮ್ಮ ಸಾಮಾಜಿಕ ಜವಾಬ್ದಾರಿಯ ಸಂಕೇತ. ಬರ್ಲಿ ಅಣ್ಣ, ಬರ್ಲಿ ಅವರು. ಹಾ ಮಾತಾಡಿ ಸರ್, ಮಾತಾಡಿ. ಆಯ್ತು. ನೋಡಿ ಮಾಸ್ಟರ್ಗೆ ಎಷ್ಟು ಗೌರವ ಕೊಡ್ತಾರೆ ಅನ್ನೋದಕ್ಕೆ, ಮಾಸ್ಟರ್ ಬರ್ತಾ ಇದ್ರೆ ಬೈಟ್ ಆಮೇಲೆ ತಗೋಣ, ಅಭ್ಯಾಸ ಆಗ್ಬಾರ್ದು ಅಂತಾರೆ. ಇಷ್ಟು ಕೃತಜ್ಞತೆ ಇಟ್ಕೊಂಡಿರುವಂತ ಶಿಕ್ಷಕರ ಬಗ್ಗೆ ನಾವು ಎಷ್ಟು ಪ್ರೀತಿ ವಿಶ್ವಾಸ ವ್ಯಕ್ತಪಡಿಸ್ತೇವೆ ನೋಡಿ. ನಾವು ಅವ್ರು ಬರೋದಕ್ಕೆ ಕಾಯ್ಬಾರ್ದು, ನಾವೇ ಮುಂದೆ ಹೋಗೋಣ. ಆಯ್ತಣ್ಣ. ನೋಡಿ ಇವತ್ತು ಯಾವ ತರ ರಿಸಲ್ಟ್ ಇದೆ ಸರ್ಕಾರಿ ಶಾಲೆಯಲ್ಲಿ. ನಮ್ಮ ಸತೀಶ್ ನಾಯಕರು ನನಗೆ 4-5 ಸಾರಿ ಫೋನ್ ಮಾಡಿದ್ರು, ಸರ್ ನಮಸ್ಕಾರ ಸರ್. ಹಾಗಾಗಿ ಇಷ್ಟು ವಿಶೇಷವಾದಂಥ ಅತಿಥಿಗಳು, ಗಣ್ಯಾತಿಥಿಗಳು, ನಮಸ್ಕಾರಗಳು, ಬನ್ನಿಗಳೇ. ಹಾಗಾಗಿ ಒಂದು ಕಡೆ ಕಲೆ ಹಾಕಿ ಅವ್ರನ್ನ ಇದನ್ನ ಬರ ಮಾಡಿಕೊಡ್ತಾ ಇರೋದು ಒಂಥರ ಭಾಳ ವಿಶೇಷ. ಹಾಗಾಗಿ ನಿಜವಲ್ಲೂ ನಾನು ಏನು ಹೇಳಬೇಕು ಅನ್ನೋದು ಕೂಡ ಒಂದು ಮಾತಿನ ವರ್ಣಗಳು ಕೂಡ ಬರ್ತಾ ಇಲ್ಲ. ಈ ಥರ ಇಡೀ ರಾಜ್ಯನೇ ಮತ್ತು ಜಿಲ್ಲೆನೇ ಮಾದರಿಯಾದಂಥ ವಿಚಾರಗಳನ್ನ ನಾವು ಶೈಕ್ಷಣಿಕ ವಿಚಾರಗಳಲ್ಲಿ ತಗೋತೀವಿ ಅಂತಂದರೆ ಅದು ಗುರುವಂದನಾ ಕಾರ್ಯಕ್ರಮ ಮತ್ತು ಕುವೆಂಪು ರಂಗಮಂಟಪ ಉದ್ಘಾಟನೆ. ಹಾಗಾಗಿ ತಾವೇನು ನೋಡ್ತಾ ಇದ್ದೀರಾ, ಇಷ್ಟು ಕೂಡ ಇವತ್ತು ಇಡೀ ಬನ್ನೂರು ಮತ್ತೊಮ್ಮೆ ಹಬ್ಬದ ವಾತಾವರಣ ಕೂಡ ಮಾರ್ಪಡಿಸಿರುವಂಥದ್ದು. ಬರೀ ಹೂವು ಬರೀ ಹೂ ಮಾತ್ರ ಹಚ್ಚಿಸಿ, ಬೇಡ ಮೇಡಮ್ ಕರ್ಕೊಳ್ಳಿ, ಮೇಡಮ್ ಮುಂದೆ ಕರ್ಕೊಳ್ಳಿ.
ಮತ್ತೆ ನಮಗೆ ದರ್ಶನವನ್ನ ನೀಡಿದ್ದಾರೆ ನಮ್ಮ ಪ್ರೀತಿಯ ಗುರುಗಳು. ನಮಗೆಲ್ಲರಿಗೂ ವಿದ್ಯೆಯ ಜ್ಞಾನವನ್ನು ನೀಡಿದಂತಹ ಮಹಾನ್ ಚೇತನಗಳು. ಈ ಶುಭ ದಿನದ ಸಂದರ್ಭದಲ್ಲಿ ಅವರ ಪುಣ್ಯ ದರ್ಶನವನ್ನು ನಮಗೆ ನೀಡ್ತಾ ಇದ್ದಾರೆ. ಮೂವತ್ತೇಳು ವರ್ಷಗಳ ಹಿಂದಿನ ಹಳೆಯ ವಿದ್ಯಾರ್ಥಿನಿಯರು ಪುಷ್ಪಂಬಳೆಯವರು ಪ್ರೀತಿಯ ಸ್ವಾಗತವನ್ನು ಬಯಸಿದ್ದೀವಿ. ನೆನಪಿಗೋಸ್ಕರ ಕಲಾ ವೇದಿಕೆಯನ್ನು ಅಣ್ಣ ಒಂಚೂರು ಹಂಗೆ ಬನ್ನಿ ಸರ್, ಹಿಂದೆ ಬನ್ನಿ ಸರ್. ಬಾಣ ಮುರಳಿ ನೀವು ಅಲ್ಲಿ ನಿಂತ್ಕೊಳ್ಳಿ ಹೆಂಗೇನೆ. ಹಾ, ಎಲ್ಲಾನು ಕವರ್ ಮಾಡ್ಕೊತೀವಿ. ಬನ್ನಿ ಸರ್, ಬನ್ನಿ ಸರ್, ಸರ್ ಬನ್ನಿ ಸರ್. ಹಾ, ನೂತನ ಫಲಕವನ್ನು ಅನಾವರಣಗೊಳಿಸುವ ಮುಖಾಂತರ ಇಲ್ಲಿ ಬನ್ನಿ ಸರ್, ಇವ್ರ ಪಕ್ಕ ಬನ್ನಿ, ಇಲ್ಲಿ ಬನ್ನಿ ಸರ್. ವೈಡ್ ಬಾಣ ಅಣ್ಣ, ವೈಡ್ ಬಾಣ ಹೇಳ್ತೀನಿ. ಬಾಣ ವೈಡ್ ಬಾಣ ಹಿಂದಕ್ಕೆ, ಬಾಣ ಹಿಂದಕ್ಕೆ, ಬಾಣ ಹಿಂದಕ್ಕೆ ಅಗಲ ನಿಂತ್ಕೊಳ್ಳಿ ಸರ್. ನಮ್ಮ ಹಳೆಯ ವಿದ್ಯಾರ್ಥಿ ಸಮೂಹ ಅಭಿನಂದನೆಯನ್ನು ಸಲ್ಲಿಸಿದೆ. ಹೇಳ್ಕೊಳ್ಳೋಣ, ಟೆಲಿಗೆ ಹೇಳ್ಕೊಳ್ಳೋಣ, ಹಾಗೇನೆ ಅದೇ ಫ್ರೇಮಲ್ಲಿ ಹೇಳ್ಕೊಳ್ಳೋಣ ಟೆಲಿಗೆ. ಎಸ್ಡಿಎಂಸಿ ಅಧ್ಯಕ್ಷರು ಸ್ವಾಮಿ ಆಸೀನರಾಗಿ ಸರ್, ಆಸೀನರಾಗಿ. ಮಹೇಶಣ್ಣ ಚೆನ್ನಾಗಿದ್ದೀರಾ ಅಣ್ಣ? ಎಲ್ಲ ಬಾಟ್ಲುಗಳು ಮಲಗಿಸ್ಬಿಡಿ. ಇಡೀ ತಾಲೂಕು, ಇಡೀ ಜಿಲ್ಲೆನೇ ಬಹಳ ಪ್ರಶಂಸೆ ಪಡುವಂತ ಒಂದು ಕಾರ್ಯಕ್ರಮ ಅಂತಂದ್ರೆ ನಿಜವಾಗ್ಲೂ ಗುರುವಂದನೆ ಕಾರ್ಯಕ್ರಮ. ಕೇವಲ ಶಾಲಾ ಕೊಠಡಿಗಳು ಮಾಡ್ತಾ ಇದ್ರು, ನೋಡ್ತಾ ಇದ್ವಿ, ಶಾಲಾ ಕೊಠಡಿಗಳು ಮಾತ್ರ ಮಾಡ್ತಾ ಇದ್ರು. ಇವತ್ತು ಇಷ್ಟು ಶಾಲೆ ಎಲ್ಲ ವ್ಯವಸ್ಥೆಗಳಿಗೂ ಕೂಡ ಇವತ್ತು ರಂಗಮಂಟಪವಾಗಿ ಮಾಡಿರುವಂಥದ್ದು ಬಹಳ ಖುಷಿ ಆಗುತ್ತೆ. ಹಾಗೇನೆ ತಾಲೂಕು ಶಿಕ್ಷಣ ವ್ಯವಸ್ಥೆ ಕೂಡ ಜೊತೆಲಿದೆ, ಅಧಿಕಾರಿಗಳು ಕೂಡ ಜೊತೆಲಿದ್ದಾರೆ, ಮತ್ತೆ ಈ ಶಾಲಾ ಶಿಕ್ಷಕರು ಮತ್ತೆ ದೈಹಿಕ ಶಿಕ್ಷಕರು ಮತ್ತೆ ಮುಖ್ಯ ಉಪಾಧ್ಯಾಯರು ಕೂಡ ಇಲ್ಲಿ ಇರುವಂಥದ್ದು ತಾವೇ ನೋಡ್ತಾ ಇದ್ದೀರಾ. ನಿಜಲು ಎಂತ ಇನ್ಸ್ಪಿರೇಷನ್ ಒಂದು ಕಾರ್ಯಕ್ರಮ ಅಂತಂದ್ರೆ ನಿಜಲು ಬೆಕ್ಕಸ ಬೆರಗು ಆಗುವಂಥ ಒಂದು ಕಾರ್ಯಕ್ರಮ ಅಂದ್ರೆ ಆ ಒಂದು ಗುರುವಂದನಾ ಕಾರ್ಯಕ್ರಮ. ತಾವು ನೋಡಿದ್ರೆ ಏನು ಆ ಹೂ ಮಳೆ ಸುರಿತಾ ಇರೋದು ನೋಡಿದ್ರೆ ಬಹಳ ಖುಷಿ ಆಗುತ್ತೆ. ಅಷ್ಟು ನಮಗೆ ಮೈ ರೋಮಾಂಚನ ಆಗುವಂತ ವಿಶೇಷ ಈ ಒಂದು ಕಾರ್ಯಕ್ರಮ. ನಾನೆಲ್ಲೋ ಒಂದ್ ಕಡೆ ಈ ಕಾರ್ಯಕ್ರಮ ಬರಲಿಲ್ಲ ಅಂದ್ರೆ ಮಿಸ್ ಮಾಡ್ಕೋತಿದ್ದೇನೋ, ಇಂಥ ಒಂದು ಉತ್ತಮವಾದಂತ ಕಾರ್ಯಕ್ರಮ. ಹಿರಿಯ ಗುರು ಹಿರಿಯರೆಲ್ಲರೂ ನಾವು ವೇದಿಕೆಯಲ್ಲಿ ಆಹ್ವಾನಿಸಿದ್ದೇವೆ. ನೋಡಿ, ಈ ಮಂದಿರ ಹೆಸರು ಕುವೆಂಪು ರಂಗಮಂದಿರ ಅಂತ. ನೋಡಿ, ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಹೆಸರಿನಲ್ಲಿ ಮಾಡಿದಂತ ರಂಗಮಂದಿರ. ನಿಜವಲ್ಲೂ ಇದು ಅವಶ್ಯಕತೆ ಇತ್ತು. ನೂರಾರು ವರ್ಷಗಳ ಇತಿಹಾಸ ಇದ್ರೂ ಕೂಡ ಈ ತರ ಒಂದು ರಂಗಮಂದಿರ ಮಾಡಕ್ ಆಗಿರಲಿಲ್ಲ. ಇವತ್ತು 1998, 99 ವಿದ್ಯಾರ್ಥಿಗಳು ಏನು
ಈ ಒಂದು ರಂಗಮಂಟಪನ ಉದ್ಘಾಟನೆ ಮಾಡಿ ಪ್ರತಿಭಾ ಪುರಸ್ಕಾರ ಮಾಡಿಕೊಂಡು ಮಕ್ಕಳಿಗೆ ಅವ್ರಿಗೆ ಒಂದು ಇನ್ಸ್ಪೈರ್ ಕೂಡ ಆಗ್ತಿರುವಂಥದ್ದು ತಾವು ನೋಡ್ತಾ ಇದ್ದೀರಾ. ನಿಜವೂ ಬಹಳ ದೊಡ್ಡ ಕಾರ್ಯಕ್ರಮ, ದೊಡ್ಡ ಆಯೋಜನೆ, ದೊಡ್ಡ ಶ್ರಮ ಏನು ಹೇಳಿದ್ರು ಕೂಡ ಅದು ಬಹಳ ಕಮ್ಮಿನೇ. ನೋಡಿ ಎಷ್ಟು ವಿದ್ಯಾರ್ಥಿಗಳಿಗೆ ಇಲ್ಲಿ ಮೊಮೆಂಟಗಳನ್ನ ರೆಡಿ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ, ಅದು ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳ ಜೊತೆಗೆ ಎಲ್ಲರೂ ಕೂಡ ಇದನ್ನ ವಿಶೇಷವಾಗಿ ಇದನ್ನ ಮಾರ್ಪಾಡು ಮಾಡಿರುವಂಥದ್ದು. ಜೊತೆಗೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಮಾದರಿ ಆದಂತ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ತಮ್ಮಲ್ಲಿ ಒಂದು ಮನವಿ ಅಂತ ಹೇಳಿದ್ರೆ, ಇದು ಶುಭ ಸಂದರ್ಭ, ಎಲ್ಲರೂ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದೀವಿ. ಇದೇ ಸಂದರ್ಭದಲ್ಲಿ ಒಂದು ಸ್ವಲ್ಪ ನೋವಾಗುವಂತ ಸಂಗತಿಯೂ ಇದೆ. ಯಾಕೆಂದ್ರೆ ನಾವು 40 ವರ್ಷಗಳ ನಂತರ ಕೆಲವು ವಿದ್ಯಾರ್ಥಿ ಮಿತ್ರರನ್ನ ಹಾಗೂ ಕೆಲವು ಗುರುಗಳನ್ನ ನಾವು ಶಾರೀರಿಕವಾಗಿ ಕಳ್ಕೊಂಡಿದ್ದೀವಿ. ಅದು ನಮಗೆ ನೋವಾಗಿದೆ. ಆದ್ರೂ ಆ ಚೇತನ ನಮ್ಮಲ್ಲಿ ಇದೆ. ಆ ಆತ್ಮಗಳಿಗೆ, ಆ ಚೇತನಗಳಿಗೆ ಶಾಂತಿಯನ್ನು ಕೋರೋದ್ರ ಮುಖಾಂತರ ನಾವೆಲ್ಲರೂ ನಿಶ್ಶಬ್ದವಾಗಿ ಎದ್ದು ನಿಂತು 1 ನಿಮಿಷಗಳ ಕಾಲ ಮೌನ ಮಾಡೋದ್ರ ಜೊತೆಗೆ ಆತ್ಮಗಳಿಗೆ ಮತ್ತೊಮ್ಮೆ ನಾವು ಶಾಂತಿಯನ್ನು ಕೋರೋಣ ಅಂತ ನಾನು ತಮ್ಮಲ್ಲಿ ಕಳಕಳಿ ಮನವಿಯನ್ನು ಮಾಡ್ಕೊಳ್ತೀನಿ. ನಿಮಗೆ ಸೂಚನೆ ಕೊಡ್ತೀನಿ, ಅಲ್ಲಿವರೆಗೂ ಪ್ರೇಯರ್ ಮಾಡೋಣ. ಕಣ್ಣುಗಳನ್ನ ಮುಚ್ಚಿ ಗತಿಸಿ ಹೋಗಿರುವಂತಹ ಆತ್ಮಗಳಿಗೆ, ಚೇತನಗಳಿಗೆ ನಾವು ಮನಸ್ಸಿನಲ್ಲೇ ಪ್ರೇಯರ್ ಮಾಡ್ಕೊಳ್ಳೋಣ. ಮತ್ತೆ ಆ ಚೇತನಗಳು ನಮ್ಮ ನಡುವೆ ಹುಟ್ಟಿ ಬರಲಿ ಅಂತ ನಾವು ಪ್ರೇಯರ್ ಮಾಡ್ಕೊಳ್ಳೋಣ. ಸ್ವಲ್ಪ ಸೆಂಟ್ರ್ ತಗೋ ಮಂಜು, ಸೆಂಟ್ರ್ ಕರ್ಕೋ ಮಂಜು, ಸೆಂಟ್ರ್ ಇಲ್ಲ. ಎಲ್ಲ ಕೆಳಗೆ ಬರೀವ್ರು ಕಾಣಿಸ್ಬೇಕನಪ್ಪ. ಮೈಕ್ ಹತ್ರ ಇಟ್ಕೊಳ್ಳಿ, ಮೈಕ್ ಹತ್ರ ಇಟ್ಕೊಳ್ಳಿ. ಜಗದಲ್ಲಿ ಜನನಿಯು ನೀನಾದೆ, ಮಕ್ಕಳ ರಕ್ಷಿಸು ಶಾರದೆಯೇ. ಗುರು ಪರಂಪರೆ ಪೂಜಿಸಿ ನಿನ್ನ ಅರುಷದಿ ಸಾರುವ ತತ್ವವನು, ಅರಸುತ್ತ ಬಾರಲೆ ಶಿಷ್ಯರನು. ಸೌಂಡ್ ಕೊಡೋಣ ಅಷ್ಟೇನಾ? ಹಾಂ